ओम तदेतत्सहस्रं तत्सर्वं तस्य मेन्नं मित्रं दक्षिणं सजिति प्राणः परोक्षप्रिया इव हि देवाः परोक्षप्रिया इव हि देवाः। ओम गोविंदाय नमः। ओम सहावा त्वं हनुत्यददमायो दस्युङ्ग्रेकः कृष्टिरवनोरार्याय अस्ति स्विन्नुवीर्यं तत्त इंद्र न स्विदस्ते। श्री गुरुभ्यो नमः। महाभारतस्य अनुशासनपर्वणि प्रोक्ते विष्णुसहस्रनामस्तोत्रे इदं द्विनवत्युत्तरम् एकशततमं 192ನೇಯ नाम गोविंद इति। सर्वेषु शास्त्रेषु खलु भारतं सारभूतं, तत्रापि नामसहस्रकं विष्णुसहस्रनाम स्तोत्रं कृष्णगीता च सारभूते इति मन्येते। तज्ज्ञानादेव सर्वेपि साधकाः मुच्यन्ते अंजसा। सर्वेषु वेदेषु त्रयः अर्थाः वर्तन्ते। भारते तु वेदोपब्रह्मणार्थाय प्रणीते 10 अर्थाः प्रकाशन्ते। तस्यापि भारतस्य सारभूते विष्णुसहस्रनामस्तोत्रे निरन्तर शतार्थकत्वं शास्त्रेषु स्कन्दपुराणे भगवता व्यासेनैव प्रत्यपादि। तस्मिन्नस्मिन् विष्णुसहस्रनामस्तोत्रे यदिदानीं गोविन्द इति नाम श्रूयते तत्र केचन अर्थाः गतेषु दिवसेषु प्राश्रूयन्ते। गोशब्दस्य अनेके अर्थाः भूमिः, आकाशः, जलं, गौः, वृषभः, सरस्वती, चक्षुरिन्द्रियम्, अन्यानि च इन्द्रियाणि, वाक्, वज्रायुधं, शरीररोमाणि इत्यादि रूपाणि। भगवान् अपि एतेषु सर्वेषु गोशब्दवाच्येषु वर्तते, अतः सः गोविन्दः। गोविन्द इति नाम तु गाः विन्दते अथवा गां विन्दते इति तृतीया तत्पुरुषसमासेन, गवा विन्दते इति तृतीया तत्पुरुषसमासेन, गवि विन्दते अथवा गोषु विन्दते इति सप्तमी तत्पुरुषसमासेन गोविन्द इति इदं नाम निर्वक्तुं शक्यते। अयं भगवानेव सर्वेषु इन्द्रियेषु, वागिन्द्रिये, चक्षुरिन्द्रिये, घ्राणेन्द्रिये, श्रोत्रे च अंतर्यामी रूपेण स्थितः, अतः स एव गोविन्द इति गीयते। गायत्री प्रतिपाद्यं तृतीयं रूप तस्य भगवतः स्त्रीरूपं हयशीर्षकं। चतुर्थं तु पृथ्वी संस्थितं स्त्रीरूपं पीतवर्णकम् इति छान्दोग्योपनिषदि छान्दोग्यभाष्ये च वर्णितमस्ति। गोशब्दस्यैव अन्ये ये अर्थाः जलं, पशवः इत्यादि, तत्रापि भगवन्तम् उपासीत साधकः इति सर्वाप्सु अप्सु पंचविधं सामोपासीत, पशुषु पंचविधं सामोपासीत,
ಪ್ರಾಣೇಶು ಅರ್ಥಾತ್ ಇಂದ್ರಿಯೇಶು ಪಂಚವಿಧಂ ಪರೋವರೀಯ ಸಾಮ ಉಪಾಸೀತ. ಅಥ ಸಪ್ತವಿಧಸ್ಯ ವಾಚಿ ಸಪ್ತವಿಧಂ ಸಾಮೋಪಾಸೀತ ಇತ್ಯಾದಯಃ ಅರ್ಥಾಃ ಛಾಂದೋಗ್ಯೋಪನಿಷದಿ ಪ್ರಥಮಾಧ್ಯಾಯೇ ವರ್ಣಯಾಂಚಕ್ರಿದೆ. ಗೋವಿಂದ ಎಂಬ ಶಬ್ದಕ್ಕೆ ಏನೇನು ಅರ್ಥಗಳಿವೆ ಅಂತ ಅನ್ನೋದನ್ನ ಈಗೆಲ್ಲ ನಾವು ನೋಡಿದ್ದೀವಿ. ಗೋ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳಿರುವುದನ್ನು ಕೂಡ ನಾವು ಗಮನಿಸಿದ್ದೀವಿ. ಜಲ, ಪೃಥ್ವಿ ಅಪ ತೇಜಸ್ಸು, ಪೃಥ್ವಿ ಅಪ ಕಿರಣ, ಆಕಾಶ, ಭೂಮಿ, ಮೈ ಕೂದಲು ಇತ್ಯಾದಿ ಅನೇಕ ಅರ್ಥಗಳಿರುವುದನ್ನ ನಾವು ನೋಡಿದ್ದೇವೆ. ಹಾಗಾಗಿ ಆ ಎಲ್ಲ ಕಡೆ ಇರುವಂತಹ ಭಗವಂತನನ್ನ ಉಪಾಸನೆ ಮಾಡಲಿಕ್ಕೆ ನಮಗೆ ಶಾಸ್ತ್ರ ಹೇಳಿಕೊಟ್ಟಿದೆ. ಗೋ ಎಂಬ ಶಬ್ದಕ್ಕೆ ಮೈಯ ಕೂದಲು, ರೋಮ ಅಂತನೂ ಅರ್ಥ ಇದೆ. ಅದನ್ನ ತಲೆ ಕೂದಲು ಅಂತನೂ ಜ್ಞಾನಿಗಳು ವ್ಯಾಖ್ಯಾನ ಮಾಡ್ತಾರೆ. ಭಗವಂತನ ಮೈಗೂದಲು, ನಮ್ಮ ಮೈಗೂದಲು ಮತ್ತೆ ನಮ್ಮ ತಲೆಗೂದಲು ಭಿನ್ನ ಭಿನ್ನವಾಗಿರಬಹುದು. ಆದರೆ ಭಗವಂತನ ಮೈಗೂದಲು ಮತ್ತು ಭಗವಂತನ ತಲೆ ಕೂದಲು ಇವೆಲ್ಲವೂ ಕೂಡ ಸವಿಶೇಷ ಭಿನ್ನವಾದ್ದೇ. ಅಂಥ ಕಡೆ ಎಲ್ಲ ಕಡೆ ಭಗವಂತನ ಉಪಾಸನೆ ಮಾಡಬೇಕು ಅಂತ ನಮಗೆ ಶಾಸ್ತ್ರದಿಂದ ತಿಳಿದು ಬರ್ತದೆ. ಭಗವಂತನ 10 ಅವತಾರಗಳನ್ನು ಕೂಡ ಈ ಗೋವಿಂದ ಎಂಬ ಶಬ್ದ 10 ಅವತಾರಗಳನ್ನು ಮತ್ತು ಇತರ ಅವತಾರಗಳನ್ನು ಹೇಳಬಹುದು. ಮುಖ್ಯವಾಗಿ 10 ಅವತಾರಗಳನ್ನು ಕೂಡ ಹೇಳ್ತದೆ ಅಂತ ನಾವು ಅನುಸಂಧಾನ ಮಾಡಬಹುದು. ಗೋ ಅಂದ್ರೆ ನೀರು. ಭಗವಂತ ಆ ನೀರಿನಲ್ಲಿ, ಗೋ ಅಂದ್ರೆ ನೀರಿನಲ್ಲಿ ಸಂಚಾರ ಮಾಡಿ, ಗೋ ಅಂದ್ರೆ ವೇದವಾಕ್ಯ, ಅದನ್ನ ರಕ್ಷಿಸ ಭಗವಂತ ಈ ಚತುರ್ಮುಖ ಬ್ರಹ್ಮನಿಗೆ ತಂದು ಕೊಟ್ಟವನು. ಅದಕ್ಕಾಗಿ ಮತ್ಸ್ಯರೂಪಿ ಪರಮಾತ್ಮ ಈ ಗೋವಿಂದ ಎಂಬ ಶಬ್ದದಿಂದ ವಾಚ್ಯ. ಮತ್ತೆ ಕೂರ್ಮರೂಪವು ಕೂಡ ಈ ನೀರಿನಲ್ಲೇ, ಸಮುದ್ರದ ನೀರಿನಲ್ಲಿಯೇ ಪ್ರಾದುರ್ಭವಿಸಿದ್ದು. ಆ ಕೂರ್ಮರೂಪವನ್ನು ಕೂಡ ಹೀಗೆ ಗೋವಿಂದ ಎಂಬ ಶಬ್ದದಿಂದ ನಾವು ಧ್ಯಾನಿಸಬಹುದು. ಈಗಾಗಲೇ ನೋಡಿರುವಂತೆ ಗೋ ಅಂದ್ರೆ ಭೂಮಿ. ಆ ಭೂಮಿಯನ್ನ ತನ್ನ ಸ್ಥಾನದಿಂದ ಭ್ರಷ್ಟವಾಗಿದ್ದನ್ನ ಜಗತ್ತಿಗೆ ಕೊಟ್ಟವನು ಈ ಭಗವಂತ. ಆದ್ರಿಂದ ವರಾಹ ರೂಪದ ಭಗವಂತನನ್ನು ಕೂಡ ಗೋವಿಂದ ಅಂತ ಹೇಳ್ಬೋದು. ಗೋ ಅಂದ್ರೆ ಮೈಗೂದಲು. ನರಸಿಂಹ ರೂಪದ ಭಗವಂತನಿಗೆ ತಲೆಯ ಮೇಲೆಲ್ಲ ಕೇಶಗಳಿದ್ದವು, ಕೇಸರಗಳಿದ್ದವು. ಆ ಕೇಸರಗಳನ್ನೇ ಗೋ ಅಂತ ಹೇಳಬಹುದು. ಅವುಗಳಿಂದ ಪ್ರಕಾಶಿಸ್ತಾ ಹಿರಣ್ಯಕಶಿಪುವನ್ನ ಸೀಳಿ ಹಾಕಿ ದೇವತೆಗಳಿಗೆ ಅವರ ಗೋ ಅಂದ್ರೆ ಸಾಮ್ರಾಜ್ಯವನ್ನ ಕೊಟ್ಟವನು ಈ ಹಯಗ್ರೀವ ರೂಪದ ಭಗವಂತ ಅಂತನೂ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ ಕೆಲವರು. ವಾಮನ, ಅವನು ಕೂಡ ಬಲಿಚಕ್ರವರ್ತಿ ಗೆದ್ದಂಥ ಗೋ ಅಂದ್ರೆ ಸ್ವರ್ಗವನ್ನ ದೇವತೆಗಳಿಗೆ ಮರಳಿ ಕೊಟ್ಟವನು. ಆದ್ರಿಂದ ಅವನನ್ನು ಕೂಡ ಗೋವಿಂದ ಅಂತ ಹೇಳಬೇಕು. ಗೋ ಅಂದ್ರೆ ಬಾಣವೂ ಹೌದು. ಬಾಣದಿಂದ ಮೂಲಕ ಈ ಭೂಮಿಯ ಮೇಲಿದ್ದಂತಹ ಸಮುದ್ರವನ್ನ ತನ್ನ ಗೋ ಅಂದ್ರೆ ಬಾಣದಿಂದ ಹಿಂದೆ ಸರಿಸಿ ಆ ಪರಶುರಾಮ ಸೃಷ್ಟಿಯನ್ನ ಮಾಡಿದವನು. ಪರಶುರಾಮ ಕ್ಷೇತ್ರವನ್ನ ಜಗತ್ತಿಗೆ ಕೊಟ್ಟವನು. ಮತ್ತೆ 21 ಬಾರಿ ಭೂಮಿಯನ್ನೆಲ್ಲ ಸಂಚರಿಸಿ ದುಷ್ಟರನ್ನ ತರೆದು ಈ ಭೂಮಿಯನ್ನ ರಕ್ಷಿಸಿದವನು. ಭೂಮಿಯನ್ನ ಕಶ್ಯಪನಿಗೆ ದಾನವಾಗಿ ಕೊಟ್ಟವನು ಈ ಪರಶುರಾಮ. ಅಲ್ಲಿ ಗಾಮ್ ವಿಂದಯತಿ ಪ್ರಾಪಯತಿ ಕಶ್ಯಪನಿಗೆ ಕೊಟ್ಟವನಾದ್ರಿಂದ ಅವನನ್ನ ಪರಶುರಾಮನನ್ನು ಹೇಳ್ಬೋದು. ರಾಮನು ಕೂಡ ಗೋ ಅಂದ್ರೆ ಬಾಣ, ಆ ಬಾಣಧಾರಿಯಾಗಿದ್ದವನು. ಅದಕ್ಕಾಗಿ ರಾಮನನ್ನ ಗೋವಿಂದ ಅಂತ ಅನುಸಂಧಾನ ತಂದ್ಕೋಬಹುದು. ಕೃಷ್ಣನಂತೂ ಗೋವುಗಳು ಅಂತಂದ್ರೆ ಗೋವುಗಳು, ಆಕಳುಗಳು, ಅವುಗಳನ್ನ ತಾನು ಗೋಪಾಲಕನಾಗಿ ರಕ್ಷಿಸಿದವನು. ಅದಕ್ಕಾಗಿ ಅವನು ಕೂಡ ಗೋವಿಂದನೇ.
ಗೋ ಅಂದರೆ ಜ್ಞಾನವೂ ಹೌದು. ದೇವತೆಗಳಿಗೆ ಜ್ಞಾನವನ್ನು, ಪ್ರಶಾಂತ ವಿದ್ಯೆಯನ್ನು ಕೊಟ್ಟಂಥ ಪರಶುರಾಮನನ್ನು ಕೂಡ, ಬುದ್ಧನನ್ನು ಕೂಡ, ಪರಶುರಾಮ ಅಲ್ಲ ಬುದ್ಧ, ಆ ಬುದ್ಧನನ್ನು ಕೂಡ ಗೋವಿಂದ ಅಂತ ಹೀಗೆ ಧ್ಯಾನಿಸಬಹುದು. ಕಲ್ಕಿ ರೂಪದ ಭಗವಂತ, ಅವನು ಕೂಡ ಕುದುರೆಯನ್ನೇರಿ ಶತ್ರುಗಳು, ಈ ಪಾಖಂಡಿಗಳನ್ನೆಲ್ಲ ಸದೆಬಡಿದು ಭೂಮಿಯನ್ನು ಸುರಕ್ಷಿತವನ್ನಾಗಿ ಮಾಡಿ ಜಗತ್ತಿಗೆ ಕೊಡುವಂಥವನು. ಅದಕ್ಕಾಗಿ ಅವನನ್ನು ಕೂಡ ಗೋವಿಂದ ಅಂತ ಹೀಗೆ ನಾವು ಧ್ಯಾನಿಸಬಹುದು. ಗೋ ಎಂಬ ಶಬ್ದಕ್ಕೆ ಈ ಹಿಂದೆ ನಾವು ನೋಡಿದ್ದು ಚಂದ್ರನ ಕಿರಣ, ಸೂರ್ಯನ ಕಿರಣ ಮತ್ತು ಅಗ್ನಿಯ ಕಿರಣಗಳು ಅಂತ ಅರ್ಥ ನೋಡಿದ್ವಿ. ಆಗ ನಾನು ಹೇಳುವಾಗ ಗೋ ಶಬ್ದಕ್ಕೆ ಚಂದ್ರ ಮತ್ತು ಸೂರ್ಯ ಅಂತ ಅರ್ಥ ಇಲ್ಲ ಅಂತ ಹೇಳಿದ್ದೆ. ಆದರೆ ವಸ್ತುತಃ ಮತ್ತೆ ಕೋಶಗಳನ್ನು ಗಮನಿಸಿದಾಗ ಚಂದ್ರ ಸೂರ್ಯ ಅನ್ನೋ ಅರ್ಥವೂ ಕೂಡ ಗೋ ಶಬ್ದಕ್ಕಿದೆ ಅಂತನ್ನೋದು ನನಗೆ ಗಮನಕ್ಕೆ ಬಂತು. ಹಾಗಾದಾಗ ಚಂದ್ರಾಂತರ್ಗತನಾದಂಥ, ಚಂದ್ರಮಂಡಲದಲ್ಲಿರುವಂಥ ಧನ್ವಂತರಿ, ಹಯಗ್ರೀವ, ಇವರಿಬ್ಬರನ್ನು ಕೂಡ ಆ ಗೋ ಶಬ್ದದಿಂದ ನಾವು ತಿಳ್ಕೊಳ್ಬಹುದು. ಶೀತಾಂಶು ಮಂಡಲಗತಂ, ಚಂದ್ರಮಂಡಲಗತಂ ಅಂತ ಅವರನ್ನೆಲ್ಲ ವರ್ಣನೆ ಮಾಡ್ತಾರೆ. ಚಂದ್ರಮಂಡಲಗತವಾದಂತಹ ಮತ್ತು ಯಾವುದಾದ್ರೂ ರೂಪಗಳು ಶಾಸ್ತ್ರದಲ್ಲಿ ಪ್ರತಿಪಾದಿತ ಆಗಿದ್ರೆ ನನಗೀಗ ನೆನಪಿಲ್ಲ. ಆ ಉಳಿದ ರೂಪಗಳನ್ನು ಕೂಡ ಗೋವಿಂದ ಎಂಬ ಶಬ್ದದಿಂದ ತಗೊಳ್ಬಹುದು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 3ನೇ ಅಧ್ಯಾಯದಲ್ಲಿ ಚಂದ್ರಾಂತರ್ಗತ ಭಗವಂತನ ಉಪಾಸನೆಯನ್ನ ಹೇಳ್ತಾರೆ. ಸಯೇಷ ಸಂವತ್ಸರ ಪ್ರಜಾಪತಿ ಷೋಡಶಕಲಃ ತಸ್ಯ ರಾತ್ರೇವ ಪಂಚದಶಕಲಾಃ ಧ್ರುವೈವಾಸ್ಯ ಷೋಡಶೀ ಕಲಾ. ಚಂದ್ರನಿಗೆ 16 ಕಲೆಗಳಿವೆ. ಆ ಚಂದ್ರನಲ್ಲಿರುವಂತಹ ವಾಯುವಿಗೆ, ಅವನಿಗೂ ಕೂಡ ಆ 15 ಕಲೆಗಳೇನಿವೆ ಅದಕ್ಕೆ ರಾತ್ರಿ ಅಂತ ಹೆಸರಿದೆ. 16ನೇ ಕಲೆಗೆ ಧ್ರುವ ಅಂತ ಹೆಸರಿದೆ. ಹೀಗೆ ಆ ಚಂದ್ರನಲ್ಲಿ ವಾಯು ಇದ್ದಾನೆ, ಚಂದ್ರನನ್ನ ಅಧಿಷ್ಠಾನವನ್ನಾಗಿ ಮಾಡಿಕೊಂಡು ವಾಯು ಇದ್ದಾನೆ, ಅವನಲ್ಲಿ ಈ ಪರಮಾತ್ಮ ಇದ್ದಾನೆ ಅಂತ ಉಪಾಸನೆ ಮಾಡಬೇಕು. ಗೋ ಎಂಬ ಶಬ್ದಕ್ಕೆ ಸೂರ್ಯ ಅಂತನೂ ಅರ್ಥ ಇದೆ ಅನ್ನೋ ಹೇಳಿದ್ನಲ್ಲ. ಛಾಂದೋಗ್ಯ ಉಪನಿಷತ್ತಿನ ಮೊದಲ ಅಧ್ಯಾಯದಲ್ಲಿ ಅಥ ಅಧಿದೈವತಂ ಯೇ ವಾಸೋ ತಪತೆ ತಮುದ್ಗೀತಮುಪಾಸೀತ ಉದನ್ವಾ ಏಷ ಪ್ರಜಾಭ್ಯ ಉದ್ಗಾಯತೆ ಉದ್ಯಂತಮಯ ಅಭಯಂ ಅಪಹಂತೆ ಅಪಹಂತಾ ವೈ ಉಭಯಸ್ಯ ತಮಸಃ ಭವತಿ ಏವಂ ವೇದ. ಅಧಿದೈವದಲ್ಲಿ ಮುಖ್ಯ ಪ್ರಾಣದ ಉಪಾಸನೆಯನ್ನು ವರ್ಣನೆ ಮಾಡುವಂಥ ಒಂದು ಪ್ರಸಂಗ ಅದು. ಸೂರ್ಯಮಂಡಲ ಗೋವಾಯು ಉದಯಾಸ್ತಮಯೋಚಿತ ಅಪಿ ಪ್ರಜಾಭ್ಯ ಉದ್ದೇಶ್ಚೈ ಓದ್ಗಾಯತಿ ಜನಾರ್ದನಂ ಅಂತ ಅದರ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಈ ಸೂರ್ಯಮಂಡಲದಲ್ಲಿ ವಾಯು ಇದ್ದಾನೆ. ಆ ವಾಯುವಿಗೆ ಉದಯ ಮತ್ತು ಅಸ್ತಮಾನ ಅಂತ ಅನ್ನೋದು ಏನೂ ಇಲ್ಲ. ಅವನು ಈ ಸೂರ್ಯನ ಒಳಗಿದ್ದು ಆ ಸೂರ್ಯನ ಅಧಿಷ್ಠಾನವನ್ನಾಗಿ ಮಾಡಿಕೊಂಡು ಆ ವಾಯು ಸಂಚಾರ ಮಾಡ್ತಾನೆ. ಮತ್ತೆ ಉದಯ ಕಾಲದಲ್ಲಿ ಆ ಭಗವಂತನನ್ನ ಧ್ಯಾನಿಸ್ತಾನೆ, ಉದ್ಗಾಯತಿ ಜನಾರ್ದನಂ ಅಂತ. ಹೀಗೆ ಗೋವಿಂದ ಅಂದ್ರೆ, ಗೋ ಅಂದ್ರೆ ಸೂರ್ಯ, ಆ ಸೂರ್ಯಮಂಡಲದಲ್ಲಿರುವಂತಹ ವಾಯುವಿನ ಮೂಲಕ, ವಾಯುವಿನಿಂದ, ಗೋ ಅಂದ್ರೆ ಶಾಸ್ತ್ರದ ಮೂಲಕ, ವೇದವಾಕ್ಯಗಳ ಮೂಲಕ ಇವನು ವಿಂಧ್ಯತೆ ಪಡೆಯಲ್ಪಡ್ತಾನೆ. ಆ ವಾಯು ಭಗವಂತನ ನಾನಾ ಥರದ ಸ್ತೋತ್ರಗಳ ಮೂಲಕ ಹೊಂದುತ್ತಾನೆ. ಆದ್ರಿಂದ ಆತನನ್ನ ಗೋವಿಂದ ಅಂತ ನಾವು ತಿಳಿದುಕೊಳ್ಬೇಕು. ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಅಂತ ಗಾಯತ್ರಿಯ ಧ್ಯಾನ ಶ್ಲೋಕ ನಮಗೆ ತಿಳಿಸಿಕೊಡುವಂತೆ ಸೂರ್ಯಮಂಡಲದಲ್ಲಿದ್ದಾನೆ ಭಗವಂತ. ಅದು ಪ್ರಸಿದ್ಧನೇ ಆಗಿದೆ. ಆದ್ರಿಂದ ಗೋವಿಂದ ಅಂದ್ರೆ ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತನೂ ಕೂಡ ಗೋವಿಂದ ಅಂತಲೇ ಕರೆಸ್ಕೊಂಡಿದ್ದಾನೆ. ಅದಲ್ಲದೆ ಈ ಸೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ
ಗಾಯತ್ರಿ ನಾಮಕರಾದ ಪರಮಾತ್ಮ 6 ವಿಧವಾದ ರೂಪ ಇದ್ದವನು ಅಂತ ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ರೂಪ ಗಾಯತ್ರ್ಯಾಂ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪ ಸೂರ್ಯ ಸಪ್ರಭ. ಗಾಯತ್ರಿ ಪ್ರತಿಪಾದ್ಯವಾದ ಗಾಯತ್ರಿ ಎಂಬ ಹೆಸರು ಉಳ್ಳಂಥ ಭಗವಂತನ ಒಂದು ರೂಪ ಇದೆ. ಅದು ಸ್ತ್ರೀ ರೂಪ, ಸೂರ್ಯನಂತೆ ಕಾಂತಿ ಉಳ್ಳದ್ದು. ಇದನ್ನು ಗಮನಿಸೋಣ. ಇಲ್ಲಿ ನಾವು ಇಲ್ಲಿವರೆಗೆ ಗಾಮ್ ವಿಂದತಿ, ಭೂಮಿಯನ್ನು ಹೊಂದುತ್ತಾನೆ. ಗಾಮ್ ಅಂದರೆ ದ್ವಿತೀಯ ವಿಭಕ್ತಿ, ಗವ ಅಂತ ತೃತೀಯ ವಿಭಕ್ತಿ, ಗವಿ ಅಂತ ಸಪ್ತಮಿ ವಿಭಕ್ತಿ, ಹೀಗೆಲ್ಲ ಇಟ್ಕೊಂಡ್ವಿ. ಗೌಹು ಇವ, ಗೌಹು ಅಂದರೆ ಸೂರ್ಯ, ಸೂರ್ಯನಂತೆ ವಿಂದ್ಯತೆ, ನಮ್ಮಿಂದ ಆತ ಪಡೆಯಲ್ಪಡ್ತಾನೆ, ನಮ್ಮಿಂದ ಆತ ನೋಡಲ್ಪಡ್ತಾನೆ. ಯಾಕಂದರೆ ಸೂರ್ಯನಿಗೆ ಸಮಾನವಾದ ಕಾಂತಿ ಉಳ್ಳವನು ಅಂತ ಛಾಂದೋಗ್ಯ ಭಾಷ್ಯ ಅವನನ್ನು ವರ್ಣನೆ ಮಾಡಿದೆ. ಹೀಗೆ ಗಾಯತ್ರಿ ಪ್ರತಿಪಾದ್ಯವಾದ ಭಗವಂತನ ಸ್ತ್ರೀರೂಪ ಏನಿದೆ, ಸೂರ್ಯನಂತೆ ಹೊಳೆಯುವಂಥದ್ದು, ಅದು ಗೋವಿಂದ. ಮತ್ತೆ ದ್ವಿತೀಯಶ್ಚೈವ ಮತ್ಸ್ಯಾದಿ ಭೂತನಾಮ ಅವತಾರಕಃ. ಮತ್ಸ್ಯಕೂರ್ಮಾದಿ 10 ರೂಪಗಳಿವೆ ಅಲ್ಲ, ಅವೆಲ್ಲವೂ ಕೂಡ ಗಾಯತ್ರಿ ಪ್ರತಿಪಾದ್ಯವಾದ 10 ರೂಪಗಳು ಅಂತ ವರ್ಣನೆ ಮಾಡ್ತಾರೆ. ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯಃ ಯಹ ನಃ ಪ್ರಚೋದಯಾತ್ ಅಂತ 10 ಈ ಗಾಯತ್ರಿಯ ಶಬ್ದಗಳು ಆ ಭಗವಂತನ 10 ರೂಪಗಳನ್ನು ವರ್ಣನೆ ಮಾಡ್ತವೆ ಅಂತ ಹಿಂದೆ ನಾವು ನೋಡಿದ್ದೇವೆ. ಹೀಗೆ ನಾವು ಈಗಾಗಲೇ ನೋಡಿದ್ದೇವೆ, ಗೋವಿಂದ ಎಂಬ ಶಬ್ದದಿಂದ ಮತ್ಸ್ಯ, ಕೂರ್ಮ, ವರಾಹ ಹೀಗೆ 10 ರೂಪಗಳು ಪ್ರತಿಪಾದ್ಯ ಅಂತ. ಆದ್ದರಿಂದ ಭೂತ ಅಂತ ಕರೆಸಿಕೊಂಡಿರುವಂತಹ ಭಗವಂತನ 10 ರೂಪಗಳಿಗೂ ಭೂತ ಅಂತ ಹೆಸರಿದೆ. ಈ ಮತ್ಸ್ಯಾದಿ 10 ರೂಪಗಳಿಗೆ ಅವೆಲ್ಲವೂ ಕೂಡ ಗೋವಿಂದ ಎಂಬ ಶಬ್ದದಿಂದ ಪ್ರತಿಪಾದ್ಯ. ಮತ್ತೆ ಮೂರನೇದ್ದು ಈ ವಾಕಿನಲ್ಲಿರುವಂಥ ಹೆಣ್ಣು ಹಯಗ್ರೀವ ರೂಪ, ಅದ್ರ ಬಗ್ಗೆ ನಾವು ಈಗಾಗಲೇ ನೋಡಿದ್ದೀವಿ. ಇದು ಗೋವಿಂದ ಎಂಬ ಶಬ್ದದಿಂದ ವಾಚ್ಯ. ಯಾಕಂದ್ರೆ ಗೋ ಅಂದ್ರೆ ವಾಕ್ ಅಂತನೂ ಅರ್ಥ ಇರೋದನ್ನು ನಾವು ನೋಡೇ ಇದ್ದೀವಿ. ಗೋ ಅಂದ್ರೆ ಭೂಮಿ ಅಂತನೂ ಅರ್ಥ ನೋಡಿದ್ದೀವಿ. ಚತುರ್ಥ ಪೃಥ್ವೀ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕಃ. ಈ ಹಳದಿ ಬಣ್ಣದ ಸ್ತ್ರೀರೂಪ ಅದು ಪೃಥ್ವಿಯಲ್ಲಿದೆ, ಅದು ಕೂಡ ಗೋವಿಂದ ಎಂಬ ಶಬ್ದದಿಂದ ವಾಚ್ಯವಾಗಿದೆ. ಬೃಹದಾರಣ್ಯಕ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ಈ ಗಾಯತ್ರಿಯ ಉಪಾಸನೆಯನ್ನ ಹೇಳುವಂತ ಒಂದು ಭಾಗ ಇದೆ. ಅದು 19ನೇ ಬ್ರಾಹ್ಮಣ. ಅದರ ಭಾಷ್ಯದಲ್ಲಿ ಈ ಗಾಯತ್ರಿಯ 4ನೇ ಪಾದದಿಂದ ಪ್ರತಿಪಾದ್ಯವಾದ ಭಗವಂತನ ಒಂದು ರೂಪದ ವರ್ಣನೆ ಕೇಳಿ ಬರ್ತದೆ. ತ್ರಿಪದ ಅಂತ ಗಾಯತ್ರಿಯನ್ನು ನಾವು 3 ಪಾದ ಉಳ್ಳದ್ದು ಅಂತ ನೋಡಿ ಗೊತ್ತಿದೆ ನಮಗೆ. ತತ್ಸವಿತುರ್ವರೆಣ್ಯಂ ಅನ್ನೋದು 1 ಪಾದ, ಭರ್ಗೋ ದೇವಸಿ ಧೀಮಹಿ ಅಂತ 2ನೇ ಪಾದ, ಧಿಯೋ ಯೋನಃ ಪ್ರಚೋದಯಾತ್ ಅಂತ 3ನೇ ಪಾದ. ಇದಲ್ಲದೆ ತೃತೀಯ ಪಾದ ಗಾಯತ್ರ್ಯಾ ಚತುರ್ಥ ಪಾದ ಗಾಯತ್ರ್ಯಾ ಪ್ರಣವ ಸಮುದೀರಿತಃ. ಇದನ್ನ ಉಪನಿಷತ್ತು ವರ್ಣನೆ ಮಾಡ್ತದೆ. ಅಥ ತಸ್ಯಾಹ ಏತದೇವ ತುರೀಯಂ ದರ್ಶತಂ ಪದಂ ಪರೋರಜಾ ಯೇಷತಪತೆ ಯದ್ವೈ ಚತುರ್ಥಂ ಪದಂ ತತ್ತುರೀಯಂ ದರ್ಶತಂ ಪದಮಿತಿ ದದೃಶೇ ಇತಿ ಶೇಷಃ. 3 ಪಾದಗಳಲ್ಲದೆ 4ನೇ ಪಾದ ಗಾಯತ್ರಿದು ಅಂದ್ರೆ ಈ ಓಂಕಾರ. ಆ ಓಂಕಾರದಿಂದ ವಾಚ್ಯನಾದಂತಹ ಭಗವಂತ ಏನಿದ್ದಾನೆ ಅವನು ಎಲ್ಲಿದ್ದಾನೆ? ಸೂರ್ಯಮಂಡಲ ಸ್ಥಾತು ಯಾರಮ ತತ್ವಾತ್ಮಿಕ್ಯೇವ ತತ್ಸಂಸ್ಥಃ ರಜಾ ಆಖ್ಯ ಪ್ರಧಾನತಃ. ಗೋ ಅಂದ್ರೆ ಸೂರ್ಯ, ಆ ಸೂರ್ಯನಲ್ಲಿ ರಮಾದೇವಿ ಇದ್ದಾಳೆ, ಅವಳು ಕೂಡ ಗೋ ಅಂದ್ರೆ ಶಾಸ್ತ್ರದ ಅಭಿಮಾನಿನಿ ದೇವತ. ಅವಳಲ್ಲಿ ಈ ಓಂಕಾರದಿಂದ ಪ್ರತಿಪಾದ್ಯನಾದಂಥ ಗಾಯತ್ರಿಯ 4ನೇ ಪಾದವಾದಂತಹ ಓಂಕಾರದಿಂದ ಪ್ರತಿಪಾದ್ಯನಾದಂತಹ ಭಗವಂತ ಇದ್ದಾನೆ. ಅವನಿಗೆ ಪರೋರಜಾಹ ಅಂತ ಹೆಸರಿದೆ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಗೋವಿಂದ ಎಂಬ ಶಬ್ದ ತುಂಬಾ ಸುಂದರವಾದದ್ದು. ಗೋವಿಂದ, ಗೋ ಅಂದ್ರೆ ಸೂರ್ಯ, ಸೂರ್ಯನಲ್ಲಿರುವಂತಹ ಗೋ ಅಂದ್ರೆ ಲಕ್ಷ್ಮೀದೇವಿ, ಅವಳಲ್ಲಿ ಭಗವಂತ ಗೋವಿಂದ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಈ ಎಲ್ಲ ಅರ್ಥಗಳನ್ನು ಕೂಡ ಗೋವಿಂದ ಎಂಬ ಶಬ್ದ ನಮಗೆ ಕೊಡ್ತದೆ. ಸೂರ್ಯ ಮತ್ತು ಚಂದ್ರರಲ್ಲಿದ್ದಾನೆ ಭಗವಂತ ಅಂತನ್ನುವುದು ಹೆಚ್ಚಿನ ಅರ್ಥ. ನಾವು ನಿನ್ನೆ ನೋಡಿರುವ ಅರ್ಥಕ್ಕಿಂತ ಹೆಚ್ಚಿನ ಅರ್ಥ ಇದು.
ಮಹಾಭಾರತದ ಶಾಂತಿ ಪರ್ವದ ಮಾತನ್ನು ಈಗಾಗಲೇ ನಾವು ನೋಡಿದ್ದೇವೆ. ಇದೀಗ ಆ ಗೋವಿಂದ ಶಬ್ದದ ವ್ಯಾಖ್ಯಾನವನ್ನು ಉಪಸಂಹರಿಸುವಂಥ ಸಮಯ. ನಷ್ಟಾಂಚ ಧರಣೀಂ ನಷ್ಟಾಂ ವೈ ಧರಣೀಂ ಪೂರ್ವಂ ಅವಿಂದಂ ವೈ ಗುಹಾಂ ಗತಾಂ ಗೋವಿಂದ ಇತೆ ತೇನಾಹಂ ದೇವೈ ವಾಗ್ಭಿ ಅಭಿಷ್ಟುತಃ. ಗೋ ಅಂದರೆ ಈ ಭೂಮಿ. ಆ ಭೂಮಿನ ಹಿಂದೆ ತನ್ನ ಸ್ಥಾನದಿಂದ ಭ್ರಷ್ಟವಾಗಿತ್ತು, ನಷ್ಟವಾಗಿತ್ತು, ಪಾತಾಳದ ಗುಹೆಯನ್ನು ಸೇರಿತ್ತು. ಅದನ್ನು ನಾನು ಮೇಲೆ ತಂದಿಟ್ಟೆ. ಆದ್ದರಿಂದ ಗಾಮ್ ಅಂದರೆ ಭೂಮಿಯನ್ನ ಅವಿಂದಂ ನಾನು ಪಡೆದನು. ಅವಿಂದತ್ ಅಯಂ ಪರಮಾತ್ಮ, ವರಾಹ ರೂಪಿಯಾದ ಪರಮಾತ್ಮ. ಆದ್ದರಿಂದ ಅವನನ್ನು ಗೋವಿಂದ ಅಂತಾರೆ. ಅಲ್ಲೇ ವಾಗ್ಭಿಹಿ ಅಭಿಷ್ಟುತಃ ಅಂತ ಬಂದಿದೆ. ದೇವತೆಗಳು ಸ್ತೋತ್ರದಿಂದ ಇವರನ್ನ ಸ್ತುತಿಸ್ತಾರೆ ಅಂತ. ಗೋ ಅಂದರೆ ವಾಕ್ ಅಂತನೂ ಅರ್ಥ ಇದೆ. ಅದರಿಂದ ಗೋಭಿಹಿ ವಿಂಜ್ಯತೆ ದೇವೈಹಿ. ಶಾಸ್ತ್ರಗಳ ಮೂಲಕ ಈತ ಸ್ತುತಿಸಲ್ಪಡ್ತಾನಾದ್ರಿಂದ ಆ ಕಾರಣಕ್ಕೂ ಕೂಡ ಆತನನ್ನು ಗೋವಿಂದ ಅಂತ ಅಲ್ಲಿ ನಾವು ತಿಳ್ಕೊಳ್ಬಹುದು. ಹರಿವಂಶದಲ್ಲಿ ಹೀಗೊಂದು ಶ್ಲೋಕವೇ ಇದೆ. ಗೌರೇಶಾತು ಯಥೋ ವಾಣಿ, ಗೌಹು ಅಂದರೆ ವಾಣಿ, ತಾಂತು ವಿಂದಯತೆ ಭವಾನ್, ನೀನು ಅದನ್ನು ತಿಳಿದಿದ್ದಿ ಮತ್ತು ಭಕ್ತರಿಗೆ ತಿಳಿಸಿಕೊಡ್ತೆ. ಗೋವಿಂದಸ್ತು ತಥೋದೇವ ಮುನಿಭಿ ಕಥ್ಯತೆ ಭವಾನ್, ಆದ್ರಿಂದ ನಿನ್ನನ್ನು ಮುನಿಗಳು ಗೋವಿಂದ ಅಂತ ಹೇಳ್ತಾರೆ ಅಂತ ಹೀಗೆ ಅಲ್ಲಿ ಬಂದಿದೆ. ಹರಿವಂಶದಲ್ಲೇ ಅಹಂ ಕಿಲೇಂದ್ರೋ ದೇವಾನಾಂ ತ್ವಂ ಗವಾಮಿಂದ್ರತಾಂ ಗತಃ ಗೋವಿಂದಸ್ತು ತಥೋದೇವ ಮುನಿಭಿ ಕಥ್ಯತೆ ಭವಾನ್. ಇಂದ್ರ ಭಗವಂತನಿಗೆ ಹೇಳುವಂಥ ಮಾತು, ನಾನು ದೇವತೆಗಳಿಗೆ ಇಂದ್ರ, ನೀನು ಗೋವುಗಳಿಗೆ ಇಂದ್ರ. ಗೋವುಗಳು ಅಂದರೆ ಈ ಹಸುಗಳು, ಆಕಳುಗಳು ಹೌದು, ಶಾಸ್ತ್ರವೂ ಹೌದು, ಅವುಗಳಿಗೆ ನೀನು ಇಂದ್ರ. ಹೀಗೆ ಗವಾಂ ಇಂದ್ರ ಗೋವಿಂದ ಅಂತಾಗಿದೆ. ಇದು ಶಾಸ್ತ್ರ ನಮಗೆ ತೋರಿಸಿಕೊಟ್ಟಿರುವಂಥ ಒಂದು ನಿರ್ವಚನ. ಗೋವಿಂದ ಶಬ್ದದ ಈ ಎಲ್ಲ ಅರ್ಥಗಳನ್ನು ನೋಡಿದ ಮೇಲೆ ಶಾಂಕರ ಭಾಷ್ಯದಲ್ಲಿ ಕೂಡ ಇದೇ ಅರ್ಥಗಳು ಬಂದಿರುವುದರಿಂದ ಅದನ್ನು ಪ್ರತ್ಯೇಕವಾಗಿ ನೋಡಬೇಕಾದ್ದೇನಿಲ್ಲ. ಮಹಾಭಾರತದ ಶಾಂತಿ ಪರ್ವದ ಮತ್ತು ಹರಿವಂಶದ ಮಾತನ್ನ ಶಾಂಕರ ಭಾಷ್ಯಗಳು ಉದ್ಧರಿಸಿದೆ. ಪರಾಶರ ಭಟ್ಟರು ಹೇಳ್ತಾರೆ, ಗವಾಂ ಸ್ತುತಿಗಿರಾಂ ವಿಂದ ಗೋವಿಂದಸ್ಸ ಉದಾಹೃತಃ ಅಂತ. ವಿಂದ ಅಂದರೆ ಪಡೆದವನು. ವೇದವಾಕ್ಯದ ಅಥವಾ ಮತ್ಯಾವುದೇ ಪುರಾಣ ವಾಕ್ಯದ ಸ್ತುತಿಯನ್ನು ಪಡೆದವನು. ಅದಕ್ಕೆ ಇವನು ಪಾತ್ರ ಅನ್ನೋ ಅರ್ಥದಲ್ಲಿ ಆತನನ್ನ ಗೋವಿಂದ ಅಂತ ಹೇಳ್ತಾರೆ. ಸತ್ಯಸಂಧ ಸ್ವಾಮಿಗಳು ಈ ಮಾತನ್ನು ವ್ಯಾಖ್ಯಾನಿಸುವಂತೆ ಗಾಮ್ ಅಂದ್ರೆ ಆಕಳನ್ನ, ಭೂಮಿಯನ್ನ, ಇಶುಂ ಬಾಣವನ್ನ, ಮತ್ತೆ ಸ್ವರ್ಗವನ್ನ, ವೇದವನ್ನ ವಿಂದತಿ ಪಡೆದವನು ಮತ್ತೆ ನಮಗೆ ಕೊಟ್ಟವನು. ಆ ಕಾರಣಕ್ಕಾಗಿ ಆತನನ್ನು ಗೋವಿಂದ ಅಂತ ಹೇಳಬೇಕು. ಈ ಎಲ್ಲ ಅರ್ಥಗಳನ್ನು ನಾವು ಹಿಂದೆ ನೋಡೇ ಇದ್ದೇವೆ. ಗೋವಿಂದ ಶಬ್ದದ ಎಲ್ಲ ಅರ್ಥಗಳನ್ನು ಕೂಡ ನಾವಿಲ್ಲಿ ನೋಡಿದ್ದೇವೆ. ತುಂಬ ಅದ್ಭುತವಾದ ಶಬ್ದ ಅದು. ನಮ್ಮ ಸಾಧನೆ ದೃಷ್ಟಿಯಿಂದ ನಮಗೆ ಬದುಕಲಿಕ್ಕೆ ಈ ನೆಲ ಬೇಕು, ಭೂಮಿ ಬೇಕು. ಆ ಭೂಮಿಯನ್ನ, ಸ್ಥಾನದಿಂದ ಭ್ರಷ್ಟವಾದ ಭೂಮಿಯನ್ನ ನಮಗೆ ಕೊಟ್ಟವನು. ಆ ಭೂಮಿಯಲ್ಲೇ ತಾನು ವರಾಹ ರೂಪದಿಂದ ಇದ್ದವನು. ಮತ್ತೆ ಆ ಭೂಮಿಯಲ್ಲಿ ನಾವು ಕಟ್ಟುವಂತಹ ಮನೆ ಮೊದಲಾದ ಕಟ್ಟಡಗಳಲ್ಲಿ ತಾನು ವರಾಹ ರೂಪದಿಂದ ಪೂಜೆಗೊಳ್ಳುವವನು. ಮತ್ತೆ ಆ ಭೂಮಿಯಲ್ಲಿ ಹಳದಿ ಬಣ್ಣದ ಸ್ತ್ರೀ ರೂಪದಿಂದ ಇದ್ದವನು ಕೂಡ. ನಮಗೆ ಬದುಕಲಿಕ್ಕೆ ಬರೇ ಭೂಮಿ ಇದ್ರೆ ಸಾಲದು, ಸೂರ್ಯ ಚಂದ್ರದ ಅಗ್ನಿಗಳ ಕಿರಣಗಳು ಬೇಕು. ಆ ಕಿರಣಗಳನ್ನು ನಮಗೆ ಕೊಟ್ಟವನು. ಕಿರಣಗಳಲ್ಲಿ ಇದ್ದಾನೆ, ಮತ್ತೆ ಸೂರ್ಯಚಂದ್ರರಲ್ಲಿಯೂ ಕೂಡ ಇದ್ದಾನೆ, ಅಗ್ನಿಯಲ್ಲೂ ಇದ್ದಾನೆ. ಅಗ್ನಿ ಎಂಬ ಅರ್ಥ ಗೋ ಶಬ್ದಕ್ಕೆ ಇಲ್ಲ ಅಷ್ಟೆ. ನೀರಿನಲ್ಲಿದ್ದಾನೆ. ಹೀಗೆ ನಮಗೆ ಬೆಳೆ ಬೆಳಿಲಿಕ್ಕೆ ಭೂಮಿ ಬೇಕು, ನೀರು ಬೇಕು, ಮತ್ತೆ ಸೂರ್ಯಚಂದ್ರದ ಕಿರಣಗಳು ಬೇಕು, ಮತ್ತೆ ಅಗ್ನಿಯ ಕಿರಣಗಳು ಕೂಡ ಬೇಕು ಆ ಆಹಾರವನ್ನು ಬೇಯಿಸಲಿಕ್ಕೆ, ಮತ್ತೆ ತಿಂದ ಆಹಾರವನ್ನು ಜೀರ್ಣ ಮಾಡ್ಕೊಳ್ಳಿಕ್ಕೂ ಕೂಡ. ಆ ಭೂಮಿಯಲ್ಲಿ ನಾವು ವಾಸಿಸುವಾಗ ನಮಗೆ ಗೋ ಸಂಪತ್ತು ಬೇಕು. ಪ್ರಾಚೀನ ಕಾಲದಲ್ಲಿ ಮತ್ತೆ ಈ ಕಾಲದಲ್ಲಿ ಕೂಡ ಗೋ ಸಂಪತ್ತು ಅಂತ ಅನ್ನೋದು ಬಹಳ ದೊಡ್ಡದು. ಆಕಳುಗಳು ಮತ್ತು ಎತ್ತುಗಳು ಇದ್ದರೆ ಆ ಭೂಮಿ ಫಲವತ್ತಾಗಿರ್ತದೆ. ಆಕಳುಗಳಲ್ಲಿ ಮತ್ತು ಎತ್ತುಗಳಲ್ಲಿ ತಾನಿದ್ದು ಆ ಭೂಮಿಯನ್ನ ಫಲವತ್ತನ್ನಾಗಿ ಮಾಡಿದವನು ಈ ಭಗವಂತ.
ಆಕಾಶದಲ್ಲಿ ಇದ್ದು ಈ ಸೂರ್ಯ ಚಂದ್ರ ನಕ್ಷತ್ರ ಮೊದಲಾದ ಎಲ್ಲದಕ್ಕೂ ಕೂಡ ಸ್ಥಾನ ಕೊಟ್ಟವನು. ನಮ್ಮ ಎಲ್ಲ ಇಂದ್ರಿಯಗಳಲ್ಲೂ ಇದ್ದು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸು, ಈ ಎಲ್ಲ ಇಂದ್ರಿಯಗಳಲ್ಲಿ ಇದ್ದು ಆ ಇಂದ್ರಿಯಗಳನ್ನು ಮುನ್ನಡೆಸುವವನು. ಆದ್ರಿಂದಲೂ ಆತ ಗೋವಿಂದ. ಮತ್ತೊಂದು ಅರ್ಥ ವಜ್ರಾಯುಧ, ಗೋ ಎಂಬ ಶಬ್ದಕ್ಕೆ. ವಜ್ರಾಯುಧದಲ್ಲೂ ಇದ್ದಾನೆ. ಆಯುಧಾನಾಮಹಂ ವಜ್ರಂ ಓಷಧೀನಾಂ ಯಥಾ ಯವಹ ಅಂತ. ಈ ಆಯುಧಗಳಲ್ಲಿ ಭಗವಂತ ನಾನು ವಜ್ರಾಯುಧ ಅನ್ಸ್ಕೊಂಡಿದ್ದೇನೆ. ವಜ್ರಾಯುಧ ಎಲ್ಲ ಆಯುಧಗಳಲ್ಲಿ ಶ್ರೇಷ್ಠ ಅಂತ ಕರೆಸ್ಕೊಂಡಿದೆ. ಆ ವಜ್ರಾಯುಧಕ್ಕೆ ಆ ಶ್ರೇಷ್ಠತೆ ಬಂದದ್ದು ಅಲ್ಲಿ ನಾನಿರುವುದರಿಂದ ಅಂತ ಭಗವಂತ ಹೇಳ್ಕೊಂಡಿದ್ದಾನೆ. ಮತ್ತೆ ಹೊಟ್ಟೆಗೆ ಆಹಾರವನ್ನು ಕೊಡುವುದಲ್ಲದೆ ಬುದ್ಧಿಗೆ ಆಹಾರವನ್ನು ಕೊಡುವಂತಹ ಶಾಸ್ತ್ರಗಳೇನಿವೆ, ಆ ಶಾಸ್ತ್ರಗಳನ್ನು ನಮಗೆ ಕೊಟ್ಟವನು. ಮತ್ತೆ ನಮ್ಮಿಂದ ಆ ಶಾಸ್ತ್ರಗಳನ್ನು ಓದಿಸುವವನು. ನಾವು ಓದಿದ ಶಾಸ್ತ್ರಗಳನ್ನು ಮತ್ತೊಬ್ಬರಿಗೆ ಪ್ರವಚನ ಮಾಡಲಿಕ್ಕೆ ಮಾತಿನ ಶಕ್ತಿ ಬೇಕು. ಆ ಮಾತಿನ ಶಕ್ತಿಯನ್ನು ಕೊಟ್ಟವನು. ಶಾಸ್ತ್ರ ಮತ್ತು ಮಾತು ಎರಡೂ ಕೂಡ ಗೋ ಶಬ್ದದಿಂದ ವಾಚ್ಯ. ಮತ್ತೆ ಗೋ ಎಂಬ ಶಬ್ದಕ್ಕೆ ಜ್ಞಾನ ಅಂತನೂ ಅರ್ಥ ಇದೆ. ನಾವು ಶಾಸ್ತ್ರಗಳನ್ನ, ಗೋವನ್ನ ಅರ್ಥಾತ್ ಶಾಸ್ತ್ರವನ್ನು ಭಗವಂತನಿಂದ ಪಡೆದು ನಮ್ಮ ಇಂದ್ರಿಯಗಳ ಮೂಲಕ ಅದನ್ನು ಶ್ರವಣ ಮಾಡಿ, ನಮ್ಮ ಗೋವಿನ ಮೂಲಕ, ಮಾತಿನ ಮೂಲಕ ಅದನ್ನ ಪ್ರವಚನ ಮಾಡಿದ ಬಳಿಕ ಮತ್ತೊಂದು ಗೋ ಅಂದ್ರೆ ಜ್ಞಾನ, ಅದನ್ನು ನಮಗೆ ಕೊಡುವಂಥವನು. ನಮಗೆ ಈ ಜಗತ್ತಿನಲ್ಲಿ ಇದ್ದಾಗ ಮತ್ತೆ ಪರಲೋಕದಲ್ಲಿಯೂ ಕೂಡ ಯಾವುದೇ ರೀತಿಯಾದ ಸಂಕಷ್ಟಗಳು ಬಂದರೂ ಕೂಡ ಅವನು ತನ್ನ ಗೋವಿನ ಮೂಲಕ, ಗೋವು ಅಂದರೆ ಆತನ ಇಂದ್ರಿಯಗಳು, ಆತನ ಕಣ್ಣು ಅದು ಒಂದು ಗೋವು, ಆತನ ಕೈ ಮೊದಲಾದ ಇಂದ್ರಿಯಗಳು, ಸೂರ್ಯಚಂದ್ರರ ಕಿರಣಗಳೇ ಆತನ ಕೇಶಗಳು. ಹೀಗೆ ಸೂರ್ಯಚಂದ್ರರ ಕಿರಣಗಳ ಮೂಲಕ ಆತ ಈ ಜೀವನನ್ನ ಆಲಂಗಿಸಿ ಆತನ ಶ್ರಮವನ್ನು ಕಳೆದು ಆತನ ಕರ್ತವ್ಯದ ಕಡೆಗೆ ಆತನನ್ನ ಪ್ರಚೋದಿಸ್ತಾನೆ. ಮತ್ತೆ ಈ ಬೃಹತಿ ಮಂತ್ರ ನಮ್ಗದನ್ನ ತಿಳಿಸುವಂತೆ ಅಧ್ಯಾತ್ಮ ಮಾರ್ಗದಲ್ಲಿ, ಸಂಸಾರದ ಈ ದುರ್ಗಮವಾದ ಪಯಣದಲ್ಲಿ ನಮಗೆ ತೊಂದರೆ ಕೊಡುವಂಥ ದಸ್ಯುಗಳನ್ನು ಈತ ನಾಶ ಮಾಡ್ತಾನೆ. ಮತ್ತೆ ಆರ್ಯ, ಯಾರು ತನ್ನ ಭಕ್ತ ಇದ್ದಾನೆ, ಅವನಿಗೆ ಕೃಷ್ಟಿಹಿ ಎಲ್ಲ ವೇದಾದಿ ಶಾಸ್ತ್ರಗಳನ್ನು ಕೊಟ್ಟು ಆತನನ್ನು ಕಾಪಾಡ್ತಾನೆ. ಆದರೂ ಭಕ್ತನಿಗೆ ಆತನ ಬಗ್ಗೆ ಒಂದು ಸಲುಗೆ, ಭಗವಂತನೇ ನೀನು ನನ್ನನ್ನು ಕಾಪಾಡಿಲ್ಲ ಇನ್ನೂ ಅಂದ ಮೇಲೆ, ಹಾಗಾದ್ರೆ ನಿನ್ನಲ್ಲಿ ಆ ಶಕ್ತಿ ಇದೆ ಅಂತ ಶಾಸ್ತ್ರ ಹೇಳುವುದೇನಿದೆಯಲ್ಲ, ವಾಸ್ತವಿಕವಾಗಿ ಆ ಶಕ್ತಿ ಇದೆಯೋ ಇಲ್ಲವೋ ಅಂತ ಭಗವಂತನನ್ನ ಭಕ್ತ ತರಾಟೆಗೆ ತಗೋತಾ ಇದ್ದಾನಷ್ಟೇ. ಅಸ್ತಿ ಸ್ವಿನ್ನು ವೀರ್ಯಂ ತತ್ತ ಇಂದ್ರ ನಸ್ವಿದಸ್ತಿ ಅಂತ. ಹೀಗೆ ನಾವು ದೈನಂದಿನ ಎಲ್ಲ ಕಾರ್ಯಗಳನ್ನು ಮಾಡುವಾಗ, ಭೂಮಿ ಮೇಲೆ ನಡೆಯುವಾಗ, ನೀರಿನಲ್ಲಿ ಸ್ನಾನ ಮಾಡುವಾಗ, ಮತ್ತೆ ಸೂರ್ಯನ ಚಂದ್ರನ ಬೆಳಕಿನಲ್ಲಿ ನಾವು ಸಂಚಾರ ಮಾಡುವಾಗ, ಓದುವಾಗ, ಭೋಜನ ಮಾಡುವಾಗಲೂ ಕೂಡ ಗೋವಿಂದ ಅನ್ನೋ ಶಬ್ದವನ್ನು ಹೇಳುವುದು ರೂಢಿಯಲ್ಲಿ ಇದ್ದೇ ಇದೆ. ನಮ್ಮ ಎಲ್ಲ ಕರ್ಮೇಂದ್ರಿಯಗಳನ್ನು, ಜ್ಞಾನೇಂದ್ರಿಯಗಳನ್ನು ಪ್ರೇರಿಸಿ ನಮಗೆ ಮಂಗಳವನ್ನು ಕೊಡಬೇಕು ಭಗವಂತ. ಅದಕ್ಕೆ ಊಟ ಮಾಡುವಾಗ ಭಗವಂತನನ್ನು ಗೋವಿಂದ ಅಂತೇವೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಗುರೋರ್ ವಿದ್ಯಾ ಸ್ವೀಕೃತಿರ್ಯಾ ಸ ಆಹಾರ ಇತಿ ಸ್ಮೃತಃ ಅಂತ ಚಾಂದೋಗ್ಯ ಭಾಷ್ಯ ಹೇಳುವಂತೆ, ಗುರುಗಳಿಂದ ನಾವೇನು ವಿದ್ಯೆಯನ್ನು ಸ್ವೀಕಾರ ಮಾಡ್ತೇವೆ, ಆ ವಿದ್ಯಾ ಸ್ವೀಕಾರವೇ ಆಹಾರ ಅಂತ ವರ್ಣಿತ ಆಗಿದೆ. ಹೀಗೆ ಭೋಜನ ಮಾಡುವಾಗಲೂ ಕೂಡ ಗೋವಿಂದ ನಾಮಸ್ಮರಣೆ ಬೇಕು. ಮತ್ತೆ ಆ ಗುರುವಿನಿಂದ ವಿದ್ಯಾವನ್ನು ಸ್ವೀಕಾರ ಮಾಡುವಾಗಲೂ ಕೂಡ ಆ ಗುರುವಿನಲ್ಲೂ ಶಿಷ್ಯರಲ್ಲೂ ಇಬ್ಬರಲ್ಲೂ ಕೂಡ ಈತ ಗೋವಿಂದ ಎಂಬ ಶಬ್ದದಿಂದ ಇದ್ದು ಆ ಗುರುವಿನ ಮೂಲಕ ಶಿಷ್ಯನಿಗೆ ಜ್ಞಾನವನ್ನು ಕೊಡಿಸಿ ಆ ಶಿಷ್ಯನಿಗೆ ಆ ಶಾಸ್ತ್ರವೆಲ್ಲವೂ ಅರ್ಥ ಆಗುವಂತೆ ಮಾಡುವ. ಆದ್ರಿಂದ ಆತನನ್ನ ಗೋವಿಂದ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ದೈನಂದಿನ ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗಲೂ ಕೂಡ ಆ ಗೋವಿಂದನ ನಾಮಸ್ಮರಣೆ ಅದು ನಮ್ಮ ಎಲ್ಲ ಥರದ ಸಾಂಸಾರಿಕ ಅಭಿವೃದ್ಧಿಗೂ ಮತ್ತೆ ಪಾರತ್ರಿಕ ಅಭಿವೃದ್ಧಿಗೂ ಕೂಡ ಕಾರಣ. ಅದರ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.